ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ ಪಿ. ನಾವು ಇವತ್ತಿನ ಕ್ಲಾಸಲ್ಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಮೇಯ್ನಾಗಿ ಫಿಸಿಕ್ಸ್ ಪೋರ್ಷನ್, ಯಾವೆಲ್ಲ ಫಿಸಿಕ್ಸ್ ಓರಿಯೆಂಟೆಡ್ ಕ್ವಶನ್ನು ಲಾಸ್ಟ್ ಸೆಲೆಕ್ಷನಲ್ಲಿ ಬಂದಿದ್ದಾವೆ, ಹಾಗೆ ಮುಂದೆ ಯಾವ ಥರ ಬರ್ಬೋದು ಅನ್ನೋದು ನಾನು ಈ ಕ್ಲಾಸಲ್ಲಿ ಅನಾಲಿಸಿಸ್ ಮಾಡ್ತೀನಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೀವೆಲ್ಲರೂ ಸಹ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಹ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, GPSTR ಆಗಿರ್ಬೋದು, ಹಾಗೆ HSTR ಇವೆಲ್ಲವೂ ಸಹ ಆನ್ಲೈನಲ್ಲಿ ಅವೈಲೇಬಲ್ ಇದ್ದಾವೆ. ಹೆಚ್ಚಿನ ಮಾಹಿತಿಗೆ ನೀವು ಇವೆರಡು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಓಕೆ, ಈಗ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್: ಎ ಟ್ರಕ್ ಸ್ಟಾರ್ಟ್ ಫ್ರಮ್ ಎ ರೆಸ್ಟ್ ಆ್ಯಂಡ್ ರೋಲ್ಸ್ ಡೌನ್ ಎ ಹಿಲ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ನಮಗೆ, ಬರ್ಕೊಂಬಿಟ್ರಿ ಒಂದು ಕಡೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 400 ಮೀಟರ್. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 400 ಮೀಟರ್. ಹಾಗೆ ಟೈಮ್ ಈಸ್ ಈಕ್ವಲ್ ಟು 20 ಸೆಕೆಂಡ್ಸ್. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಹಾಗೆ ಟೈಮ್ ಕೊಟ್ಟಿದ್ದಾರೆ. ಫೈಂಡ್ ಇಟ್ಸ್ ಆಕ್ಸಲರೇಷನ್. ಫೈಂಡ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ಇಫ್ ಇಟ್ಸ್ ಮಾಸ್ ಈಸ್ 7 ಮೆಟ್ರಿಕ್ ಟನ್ಸ್. ಓಕೆ, ಇಲ್ಲೊಂದು ಟ್ರಕ್ ಇದೆ. ಫಸ್ಟ್ ಏನಾಗಿದೆ, ರೆಸ್ಟಲ್ಲಿದೆ. ರೆಸ್ಟ್ ಅಂದರೆ ನಮಗೆ ಗೊತ್ತಿರಲಿ, ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ. ಅದನ್ನೇ ಕನ್ನಡದಲ್ಲಿ ನೋಡಬೇಕಂದ್ರೆ, ಟ್ರಕ್ ವಿಶ್ರಾಂತಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ನಿರಂತರ ವೇಗವರ್ಧನೆಯೊಂದಿಗೆ ಬೆಟ್ಟದ ಕೆಳಗೆ ಉರುಳುತ್ತದೆ. ಇದು 20 ಸೆಕೆಂಡುಗಳಲ್ಲಿ 400 ಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ವೇಗವರ್ಧನೆಯನ್ನು ಕಂಡುಹಿಡಿಯಿರಿ. ಅದರ ದ್ರವ್ಯರಾಶಿ 7 ಮೆಟ್ರಿಕ್ ಟನ್ಗಳಾಗಿದ್ದರೆ ಅದರ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ಕಂಡುಹಿಡಿಯಿರಿ. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಫೋರ್ಸ್. ಹಾಗೆ ಇಲ್ಲಿ ನೋಡ್ರಿ, ಇಂಟ್ ಕೊಟ್ಟಿದ್ದಾರೆ. 1 ಮೆಟ್ರಿಕ್ ಟನ್ನಿಗೆ ಎಷ್ಟಪ್ಪ ಅಂದರೆ 1000 kg. ಹಾಗಾದರೆ 7 ಮೆಟ್ರಿಕ್ ಟನ್ಸ್ ಇದೆ. 7 ಮೆಟ್ರಿಕ್ ಟನ್ಸ್. 7 ಮೆಟ್ರಿಕ್ ಟನ್ಸ್ ಅಂದರೆ 7 × 1000. 7 × 1000 ಅಂದರೆ 7000 kg. ಇದನ್ನು ನಾವು ಮಾಸ್ ಅಂತ ಕರಿಬೋದು. ಓಕೆ, ಮಾಸ್ ಎಷ್ಟಿದೆಯಪ್ಪ ಅಂದರೆ ಅದು 7000 kg ಇದೆ ಆ ಟ್ರಕ್. ಫಸ್ಟ್ ಇನಿಷಿಯಲ್ ವೆಲಾಸಿಟಿ ಇದೆ 0. ಓಕೆ, ಇದು ನ್ಯೂಟನ್ಸ್ ಲಾಸ್ ಆಫ್ ಈಕ್ವೇಷನ್ ಮೇಲಿದೆ. 3 ಲಾಸ್ ಆಫ್ ಈಕ್ವೇಷನ್ ಇದ್ದಾವೆ, ಜ್ಞಾಪಕ ಇಟ್ಕೊಳ್ರಿ. A = V - U/T, S = UT + ½ AT², V² = U² + 2S. ನಾವಿಲ್ಲಿ ಯಾವುದನ್ನು ಯೂಸ್ ಮಾಡಬೇಕಂದ್ರೆ, ಡಿಸ್ಟೆನ್ಸ್ ಇರೋದ್ರಿಂದ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಬಿಡ್ಬೋದು ಡೈರೆಕ್ಟಾಗೆ. S = UT + ½ AT². ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 400 = U0. ಇನಿಷಿಯಲ್ ವೆಲಾಸಿಟಿ ಏನಾಗಿದೆ, ಟ್ರಕ್ ರೆಸ್ಟಲ್ಲಿರೋದ್ರಿಂದ 0 ಇದೆ. ಹಾಗೆ ಟೈಮ್ ಕೊಟ್ಟಿದ್ದಾರೆ 20 ಸೆಕೆಂಡ್ಸ್ ಪ್ಲಸ್ ಆಫ್ A ಟೈಮ್ 20² AT². ಇಲ್ಲಿ ಏನಿದೆ, ಟೈಮ್ ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ 400 0 × 20 0 ಪ್ಲಸ್ 1/2 20² ಅಂದರೆ ಅದು 400 × A. 2 1s 2 2s 200. ನಮಗೆ ಆಕ್ಸಿಲರೇಷನ್ ಬೇಕು ಇವಾಗ. A = 400 / 200. 0 0 get cancelled. 2 1s 2 2s. A = 2 m/s². ನಾವಿವಾಗ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಆದರೆ ಅವ್ರು ಕೇಳಿರೋದೇನೋ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿರೋದು. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ನಮಗೆ ಗೊತ್ತಿದೆ. F = ಮಾಸ್ ಇಂಟು ಆಕ್ಸಿಲರೇಷನ್. F = ಮಾಸ್ ಇಂಟು ಆಕ್ಸಿಲರೇಷನ್. ನೆಕ್ಸ್ಟ್ F = ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 7000 ಇಂಟು ಆಕ್ಸಿಲರೇಷನ್ 2. ನೆಕ್ಸ್ಟ್ F = 14,000 ನ್ಯೂಟನ್. F = 14,000 ನ್ಯೂಟನ್. ಆನ್ಸರ್ ಯಾವುದಪ್ಪ ಆಪ್ಷನ್ ಅಂದರೆ ಅದು ಸೆಕೆಂಡ್ ಆಪ್ಷನ್. ಓಕೆ, ಮೇಯ್ನಾಗಿ ಈಕ್ವೇಷನ್ಸ್ ಜ್ಞಾಪಕ ಇರಲಿ. ಹಾಗೆ ಫಾರ್ಮುಲಾ ಬರೆಯೋದಕ್ಕಿಂತ ಮುಂಚೆ ನಾವು ಕ್ವಶನ್ನ ಅನಲೈಸ್ ಮಾಡಿ ಡಾಟಾ ಬರೆಯೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿರಿ, ಇನಿಷಿಯಲ್ ವೆಲಾಸಿಟಿ 0 ಇದೆ, ಅದನ್ನು ನಾವು ಅನಲೈಸ್ ಮಾಡ್ಕೋಬೇಕಾಗುತ್ತೆ. ಅವ್ರು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಎ ಟ್ರಕ್ ಸ್ಟಾರ್ಟ್ ಫ್ರಮ್ ರೆಸ್ಟ್.
ರೆಸ್ಟ್ ಅಂದರೆ ಇನಿಷಿಯಲ್ ವೆಲಾಸಿಟಿ ಏನಾಗಿರುತ್ತೆ 0 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯುತ್ ಕಾಂತೀಯ ಅಲೆ ಸಾಲಿನ ಒಂದು ಭಾಗ ಉದ್ದ ತರಂಗಾಂತರ ಹೊಂದಿದ್ದರೆ ಅದು ಡ್ಯಾಶ್ ಅನ್ನು ಸಹ ಹೊಂದಿರುತ್ತದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ವೇವ್ ಲೆಂತ್ ಏನಾದರೂ ಜಾಸ್ತಿ ಇದ್ದರೆ ಅದ್ರ ಏನನ್ನು ಹೊಂದಿರುತ್ತೆ, ಅದು ಲೋ ಫ್ರೀಕ್ವೆನ್ಸಿನ, ಲೋ ಎನರ್ಜಿನ, ಹೈ ಫ್ರೀಕ್ವೆನ್ಸಿನ ಮತ್ತು ಲಾಂಗ್ ವೇವ್ ಲೆಂತ್ ಅಂತ ನೋಡ್ತಾ ಹೋಗೋಣ. ಫಸ್ಟು ನಿಮಗೆ ಕ್ಲಿಯರ್ ಕಟ್ಟಾಗಿ ಸ್ಪೆಕ್ಟ್ರಮ್ನ ಇಮ್ಯಾಜಿನ್ ಮಾಡಿಸ್ತೀನಿ, ನೋಡ್ತಾ ಹೋಗಿ. ಫಸ್ಟ್ ನಾವು ವಿಸಿಬಲ್ ಲೈಟಿಂದ ಬರ್ತೀನಿ. ವಿಸಿಬಲ್ ಲೈಟಿಂದ ಮುಂದೆ ಬಂದರೆ ಯು ವಿ ರೇಸ್ ಇರುತ್ತೆ, ಅಲ್ಲಿ ಮುಂದೆ ಬಂದರೆ ಎಕ್ಸ್ ರೇಸ್ ಇರುತ್ತೆ, ನೆಕ್ಸ್ಟ್ ಗಾಮಾ ರೇಸ್ ಇರುತ್ತೆ. ಓಕೆ, ವಿಸಿಬಲ್ ಲೈಟಿಂದ ಹಿಂದೆ ಬಂದರೆ ಐ ಆರ್ ರೇಸ್ ಇರುತ್ತೆ, ಹಾಗೆ ಮೈಕ್ರೋವೇವ್ಸ್ ಇರುತ್ತೆ, ಹಾಗೆ ರೇಡಿಯೋ ವೇವ್ಸ್ ಇರುತ್ತೆ. ರೇಡಿಯೋ ವೇವ್ಸ್ ಯಾರೆಲ್ಲ ಸೈಂಟಿಸ್ಟ್ ಇವನ್ನ ಡಿಸ್ಕವರ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ಕ್ವಶನಲ್ಲಿ ಬರ್ಬೋದು, ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು, ಜ್ಞಾಪಕ ಇಟ್ಕೊಳ್ತಾವೆ. ಈ ವಿಸಿಬಲ್ ಲೈಟ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂದರೆ ಸರ್ ಐಸಾಕ್ ನ್ಯೂಟನ್ ಅವರು ಡಿಸ್ಕವರ್ ಮಾಡ್ತಾರೆ ವಿಸಿಬಲ್ ಲೈಟ್ನ. ಐ ಆರ್ ರೇಸ್ನ ವಿಲಿಯಂ ಮರ್ಷಲ್ ಅವರು ಡಿಸ್ಕವರ್ ಮಾಡ್ತಾರೆ. ವಿಲಿಯಂ ಮರ್ಷಲ್ ಅವರು ಡಿಸ್ಕವರ್ ಮಾಡ್ತಾರೆ. ಹಾಗೆ ಮೈಕ್ರೋವೇವ್ಸ್ನ ಮ್ಯಾಕ್ಸ್ವೆಲ್ ಪ್ರೆಡಿಕ್ಟ್ ಮಾಡ್ತಾರೆ ಫಸ್ಟ್. ಆದರೆ ನಮಗೆ ಪ್ರೊಡ್ಯೂಸ್ ಮಾಡಿ ತೋರಿಸೋದು ಯಾರಪ್ಪ ಅಂದರೆ ಪರ್ಸಿ ಸ್ಪೆನ್ಸರ್ ಅವರು ಓಲೆಗಳನ್ನ ಬಳಸಿ ನಮಗೆ ಮೈಕ್ರೋವೇವ್ಸ್ನ ಪ್ರೊಡ್ಯೂಸ್ ಮಾಡಿ ತೋರಿಸ್ತಾರೆ. ನೆಕ್ಸ್ಟು ರೇಡಿಯೋ ವೇವ್ಸ್ನ ಯಾರು ಡಿಸ್ಕವರ್ ಮಾಡಿದರೆ ಅದು ಹೆನ್ರಿಚ್ ಹರ್ಟ್ಸ್ ಅವರು ಡಿಸ್ಕವರ್ ಮಾಡ್ತಾರೆ. ಹಾಗೆ ಯು ವಿ ರೇಸಿಗೆ ಬಂದರೆ ವಿಲ್ಹೆಲ್ಮ್ ರಿಟ್ಟರ್. ಹಾಗೆ ಎಕ್ಸ್ ರೇಸ್ ಬಂದರೆ ವಿಲಿಯಂ ರಾಂಟ್ಜನ್ ಅವರು ಡಿಸ್ಕವರ್ ಮಾಡ್ತಾರೆ. ಗಾಮಾ ರೇಸಿಗೆ ಬಂದರೆ ಪಾಲ್ ವಿಲ್ಲರ್ಡ್ ಅವರು ಡಿಸ್ಕವರ್ ಮಾಡ್ತಾರೆ. ಹಾಗೆ ಸರ್ ಐಸಾಕ್ ನ್ಯೂಟನ್ ಅವರು 1660ರಲ್ಲಿ ವಿಸಿಬಲ್ ಲೈಟ್ನ ಡಿಸ್ಕವರ್ ಮಾಡ್ತಾರೆ. ವಿಲಿಯಂ ರಾಂಟ್ಜನ್ ಅವರು 1901ರಲ್ಲಿ ಈ ಎಕ್ಸ್ರೇ ಡಿಸ್ಕವರಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ. ಇದೇ ಫಸ್ಟ್ ನೋಬೆಲ್ ಪ್ರೈಸ್ ಆಗಿರುತ್ತೆ ಭೌತಶಾಸ್ತ್ರ ವಿಭಾಗಕ್ಕೆ. ತುಂಬ ಇಂಪಾರ್ಟೆಂಟ್. ಎಕ್ಸ್ರೇ ಡಿಸ್ಕವರ್ ಮಾಡಿದ್ದು ವಿಲಿಯಂ ರಾಂಟ್ಜನ್ ಅವರು. ಅವರಿಗೆ 1901ರಲ್ಲಿ ಭೌತಶಾಸ್ತ್ರ ವಿಭಾಗಕ್ಕೆ ಫಸ್ಟ್ ನೋಬೆಲ್ ಪ್ರೈಸ್ ಬರುತ್ತೆ ಎಕ್ಸ್ರೇನ ಡಿಸ್ಕವರಿ ಮಾಡಿದ್ವಿ. ಓಕೆ, ಈಗ ನೋಡ್ತಾ ಹೋಗೋಣ. ನಾನು ನಿಮಗೆ ವೇವ್ ಒಂದು ಫಾರ್ಮೇಷನ್ ಬರಿತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ರಿ ವೇವ್ ಲೆಂತ್ ಜಾಸ್ತಿ ಆಗ್ತಾಯಿದೆ. ಬರ್ತಾ ಈ ಕಡೆ ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ವೇವ್ ಲೆಂತ್ ಅಂದರೆ ಫಸ್ಟ್ ನಮಗೆ ಗೊತ್ತಿರಲಿ, ಎರಡು ಉಬ್ಬುಗಳ ನಡುವೆ ಇರುವಂಥ ಅಂತರ ಅಥವಾ ಎರಡು ತಗ್ಗುಗಳ ನಡುವೆ ಇರುವಂಥದ್ದು ಏನಂತ ಕರಿತೀವಿ, ತರಂಗ ದೂರ ಅಂತ ಕರಿತೀವಿ. ತರಂಗ ದೂರನ ನಾವು ಲ್ಯಾಂಬ್ಡಾಯಿಂದ ಡಿನೋಟ್ ಮಾಡ್ತೀವಿ. SI ಯೂನಿಟ್ ಯಾವುದಪ್ಪ ಅಂದರೆ ತರಂಗ ದೂರದ್ದು ಮೀಟರ್. ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೋಡ್ರಿ ತರಂಗ ದೂರ ಜಾಸ್ತಿ ಇದೆ. ಅದೇ ರೀತಿ ಈ ಕಡೆ ಬನ್ನಿ, ಇಲ್ಲೇನಾಗ್ತಾಯಿದೆ, ಗಾಮಾ ರೇಸು ಮತ್ತು ಎಕ್ಸ್ ರೇಸ್ ಎಲ್ಲ ತರಂಗ ದೂರ ಕಡಿಮೆ ಇದೆ. ತರಂಗ ದೂರ ಕಡಿಮೆ. ಈ ಕಡೆ ಏನಾಗಿದೆ, ಜಾಸ್ತಿ ಇದೆ, ಗರಿಷ್ಠವಾಗಿದೆ. ಇಲ್ಲೇನು ಕೇಳಿರೋದು ನಮಗೆ ಲಾಂಗ್ ವೇವ್ ಲೆಂತ್ ಇದ್ದರೆ ಏನಾಗಿರುತ್ತೆ, ಅದ್ರ ಜೊತೆಗೆ ಏನಿರುತ್ತೆ ಅಂತ. ಲಾಂಗ್ ವೇವ್ ಲೆಂತ್ ಇದ್ದರೆ ಏನಾದರೂ ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಲೋ ಇರುತ್ತೆ. ಎಲ್ಲರ ತರಂಗ ದೂರ ಕಡಿಮೆ ಇದ್ದರೆ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಹೈ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟು. ವೇವ್ ಲೆಂತ್ ಎಲ್ಲಿ ಇನ್ಕ್ರೀಸ್ ಆಗುತ್ತೋ ಅಲ್ಲಿ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇರುತ್ತೆ. ಎಲ್ಲಿ ವೇವ್ ಲೆಂತ್ ಕಡಿಮೆ ಆಗ್ತಿದೆಯೋ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಇಲ್ಲಿ ಕ್ವಶನ್ ಹೆಂಗೆ ಕೇಳಿದ್ದಾರೆ, ಲಾಂಗ್ ವೇವ್ ಲೆಂತ್ ಕೇಳಿದ್ದಾರೆ. ಹಾಗಾದರೆ ಲೋ ಫ್ರೀಕ್ವೆನ್ಸಿ ಆನ್ಸರ್ ಆಗುತ್ತೆ.
ಪ್ರತಿಯೊಬ್ಬರು ಸೈಂಟಿಸ್ಟು ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಡಿಸ್ಕವರಿ ಕೇಳ್ಬೋದು. ಹಾಗೆ ಇದು ಮೇಯ್ನ್ ಇಂಪಾರ್ಟೆಂಟು. ವೇವ್ ಲೆಂತ್ ಜಾಸ್ತಿ ಇದ್ದರೆ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಇರುತ್ತೆ. ವೇವ್ ಲೆಂತ್ ಏನಾದರೂ ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಆಗುತ್ತೆ. ಅವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಹಂಗಿರ್ತವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರಡು ಸಮಾನ ಶಕ್ತಿಗಳ ಪರಿಮಾಣಕ ಪ್ರಮಾಣವು ಎರಡರಲ್ಲಿ ಒಂದು ಶಕ್ತಿಯ ಪ್ರಮಾಣಕ್ಕೆ ಸಮನಾಗಿದ್ದರೆ ಎರಡು ಶಕ್ತಿಗಳ ನಡುವಿನ ಕೋನ. ಇಲ್ಲಿ ನಮಗೆ ಇಂಗ್ಲೀಷಲ್ಲಿ ನೋಡ್ರಿ, ಇಫ್ ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಟೂ ಈಕ್ವಲ್ ಫೋರ್ಸಸ್ ಆ್ಯಸ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಎರಡು ಫೋರ್ಸಸ್ ಇದ್ದಾವೆ, ಸೇಮ್ ಮ್ಯಾಗ್ನಿಟ್ಯೂಡ್ ಇದ್ದಾವೆ, ಆ್ಯಸ್ ಐದರ್ ಆಫ್ ದ ಫೋರ್ಸಸ್. ದೆನ್ ಆ್ಯಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್ ಇದ್ದಾವೆ. ನಾನು ಅದನ್ನು ಎಫ್ ಆ್ಯಂಡ್ ಎಫ್ ಅಂತ ಕರಿತೀನಿ. ಹಾಗೆ ಏನಾಗಿದ್ದಾವೆ, ಮ್ಯಾಗ್ನಿಟ್ಯೂಡಿಗೆ ಸೇಮ್ ಇದ್ದಾವೆ. ರಿಸಲ್ಟೆಂಟ್ ಆಫ್ ಟೂ ಈಕ್ವಲ್ ಫೋರ್ಸಸ್ ಆ್ಯಟ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಹಾಗಾದರೆ ನಾನು ಇದನ್ನು ರಿಸಲ್ಟೆಂಟ್ನ R=F ಅಂತ ಕರಿತೀನಿ. ಎರಡು ಫೋರ್ಸ್ಗಳ ಮಧ್ಯೆ ಕ್ರಿಯೇಟ್ ಆಗ್ತಾರಂಥ ಆ್ಯಂಗಲ್ನ ನಾನು ಟೀಟಾ ಅಂತ ಕರಿತೀನಿ. ಟೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್. ಓಕೆ, ನಿಮಗೆ ಪಿಕ್ಚರ್ ಇಮ್ಯಾಜಿನ್ ಕೊಡಬೇಕಂದ್ರೆ ಎರಡು ಫೋರ್ಸಸ್ ಇದ್ದಾವೆ, ಇವೆರಡರ ಮಧ್ಯೆ ಇರುವಂಥ ಆ್ಯಂಗಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಓಕೆ, ಫಾರ್ಮುಲಾ ಇದೆ, ಜ್ಞಾಪಕ ಇಟ್ಕೊಳ್ತಾ ಹೋಗ್ರಿ. R² = F² + F² + 2F² cos θ. ಇಲ್ಲಿ ನೋಡ್ರಿ, R=F ಆಗಿರೋದ್ರಿಂದ ನೀವು R ಜಾಗಕ್ಕೆ Fನ ರಿಪ್ಲೇಸ್ ಮಾಡ್ಬೋದು. F² = F² + F² + 2F² cos θ. F² ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಉಳಿಯೋದು 0 = F² + 2F² cos θ. ಇದರ ಎರಡರಲ್ಲೂ F² ಕಾಮನ್ ಇದೆ. ನಾನಿವಾಗ ಕಾಮನ್ ತೆಗಿತಾ ಇದ್ದೀನಿ. F² × 1 + 2 cos θ. ಇವಾಗ ನಾನು F² ಡಿವೈಡ್ ಮಾಡ್ತಾಯಿದ್ದೀನಿ. ಆವಾಗ F² ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ನಮಗೆ ಉಳಿಯೋದು 0 = 1 + 2 cos θ. ನಾನಿವಾಗ RHS ಇಂದ LHS ಕಳಿಸ್ತಾ ಇದ್ದೀನಿ ಒಂದನ್ನು. -1 = 2 cos θ. ನನಗೆ θ ಮಾತ್ರ ಬೇಕು. ಓಕೆ, ಫಸ್ಟ್ cos θ ಬರಿತೀನಿ. cos θ = -1/2. ನನಗೆ θ ಮಾತ್ರ ಬೇಕು. cos ಇನ್ವರ್ಸ್ -1/2. ಇದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಗಿರೋದ್ರಿಂದ ನಮಗೆ ವ್ಯಾಲ್ಯೂಸ್ ಗೊತ್ತಿರಬೇಕು. ಸೈನ್ ಆಗಲಿ, ಕಾಸ್ ಆಗಲಿ, ಸೀಕೆಂಟ್ ಆಗಲಿ, ಕೋಸಿಕೆಂಟ್ ಆಗಲಿ, ಟ್ಯಾನ್ ಆಗಲಿ, ಸ್ಪೆಸಿಫಿಕ್ ವ್ಯಾಲ್ಯೂ ಗೊತ್ತಿದ್ದಾಗ ಮಾತ್ರ ನಾವು ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗೋದು. ಕಾಸ್ ಇನ್ವರ್ಸ್ -1/2 ವ್ಯಾಲ್ಯೂ ಎಷ್ಟಪ್ಪ ಅಂದರೆ θ = 120 ಡಿಗ್ರಿ. ಓಕೆ, ಈ ಥರ ನಾವು ವ್ಯಾಲ್ಯೂಸ್ ಗೊತ್ತಿದ್ದಾಗ ಮಾತ್ರ ಬರಿಬೋದಾಗುತ್ತೆ. ಯಾವುದಪ್ಪ ಆನ್ಸರ್ ಅಂದರೆ ಅದು 120 ಡಿಗ್ರಿ. ಇವೆರಡರ ಮಧ್ಯೆ ಇರುವಂತಹ ಕೋನ ಎಷ್ಟಿದೆ ಅಂದರೆ 120 ಡಿಗ್ರಿ ಇದೆ. ಎರಡು ಫೋರ್ಸ್ಗಳ ಮಧ್ಯೆ ಇರುವಂತಹ ಕೋನ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಫ್ ದೆನ್ ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ಮೂನ್ ಈಸ್ 21 ನ್ಯೂಟನ್, ಇಟ್ಸ್ ವೆಯ್ಟ್ ಆನ್ ಅರ್ತ್ ವಿಲ್ ಬಿ. ಮೇಲಿನ ವಸ್ತುವಿನ ತೂಕ 21 ನ್ಯೂಟನ್ ಆಗಿದ್ದರೆ ಭೂಮಿಯ ಮೇಲಿನ ತೂಕವು ಇರುತ್ತದೆ. ಎಷ್ಟಿದೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಬರ್ಕೊಳ್ರಿ. ವೆಯ್ಟ್ ಆನ್ ದ ಮೂನ್, ವೆಯ್ಟ್ ಆನ್ ದ ಮೂನ್ ಈಸ್ ಈಕ್ವಲ್ ಟು ವೆಯ್ಟ್ ಆನ್ ದ ಅರ್ತ್. ವೆಯ್ಟ್ ಆನ್ ದ ಅರ್ತ್ ಡಿವೈಡೆಡ್ ಬೈ 6 ಟೈಮ್ಸ್. ಓಕೆ, ನಾವು ಯಾವಾಗಲೂ ಮಾಸ್ನ ಅಂದರೆ ವೆಯ್ಟ್ನೇ ಆಗಲಿ ಮೂನ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದು ವೆಯ್ಟ್ ಆನ್ ದ ಅರ್ತ್ ಡಿವೈಡೆಡ್ ಬೈ 6 ಟೈಮ್ಸ್ ಆಗಿರುತ್ತೆ. ನನಗಿಲ್ಲಿ ಬೇಕಾಗಿರೋದು ಯಾವುದಪ್ಪ ಅಂದರೆ ವೆಯ್ಟ್ ಆನ್ ದ ಅರ್ತ್. ವೆಯ್ಟ್ ಆನ್ ದ ಅರ್ತ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ವೆಯ್ಟ್ ಆನ್ ಮೂನ್ ಇಂಟು 6. ಓಕೆ, ವೆಯ್ಟ್ ಆನ್ ಮೂನ್ ಇಲ್ಲಿ ಕೊಟ್ಟಿದ್ದಾರೆ 21 ನ್ಯೂಟನ್.
ಇಂಟು 6 6 1 6 6 2 12 ನ್ಯೂಟನ್. ಎಷ್ಟಿದೆಯಪ್ಪ ಅಂದರೆ ಭೂಮಿ ಅದ್ಮೇಲಿರುವಂಥ ತೂಕ ಈ ವಸ್ತುವಿದು ಎಷ್ಟಿದೆ ಅಂದರೆ 126 ನ್ಯೂಟನ್ ಇದೆ. ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ರಿ. ವೆಯ್ಟ್ ಆನ್ ದ ಮೂನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ವೆಯ್ಟ್ ಆನ್ ದ ಅರ್ತ್ ಡಿವೈಡೆಡ್ ಬೈ 6 ಟೈಮ್ಸ್ ಆಗುತ್ತೆ. ನಮಗಿಲ್ಲಿ ಬೇಕಾಗಿರೋದು ವೆಯ್ಟ್ ಆನ್ ದ ಅರ್ಥ ಒಂದು ಸೈಡ್ ಇಟ್ಕೊಂಡು ನಾವು 6ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ವೆಯ್ಟ್ ಆನ್ ದ ಅರ್ಥ ಸಿಗುತ್ತೆ. ನೆಕ್ಸ್ಟ್, ಭೂಮಿಯು 2 × 10⁵ ಕ್ರಮಶಕ್ತಿಯಿಂದ ರೈಲು ರೋಡ್ ಪ್ರಯಾಣಿಕರ ಕಾರನ್ನು ಕೆಳಗೆ ಎಳೆಯುತ್ತದೆ. ಕೆಳಗಿನ ಯಾವುದೋ ಪ್ರತಿಕ್ರಿಯೆ ಶಕ್ತಿ. ಓಕೆ, ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಗೊತ್ತಾಗ್ಬಿಡಲಿ. ನ್ಯೂಟನ್ಸ್ ಥರ್ಡ್ ಲಾ ಮೇಲಿದೆ ಇದು ಕ್ವಶನ್ಸ್. ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ತುಂಬ ಇಂಪಾರ್ಟೆಂಟು. ಓಕೆ, ಅದೇ ಇಂಗ್ಲೀಷಲ್ಲಿ ನೋಡ್ಬೇಕಂದ್ರೆ ದ ಅರ್ತ್ ಪುಲ್ಸ್ ಡೌನ್ ಆನ್ ಎ ರೈಲ್ ರೋಡ್ ಪ್ಯಾಸೆಂಜರ್ ಕಾರ್ ವಿತ್ ಎನ್ ಆ್ಯಕ್ಷನ್ ಫೋರ್ಸ್ ಆಫ್ 2 × 10⁵. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದೇರ್ ಆ್ಯಕ್ಷನ್ ಫೋರ್ಸ್? ತುಂಬ ಇಂಪಾರ್ಟೆಂಟ್, ನಮಗೆ ಜ್ಞಾಪಕ ಇಟ್ಕೊಳ್ರಿ. ನ್ಯೂಟನ್ಸ್ ಥರ್ಡ್ ಲಾ ಹೇಳಿರುತ್ತಪ್ಪ ಅಂದರೆ ಯಾವುದೇ ಒಂದು ವಸ್ತು ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ಆಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್. ಆಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್. ಯಾವುದೇ ಒಂದು ವಸ್ತುವಿನ ಮೇಲೆ ನಾನು 20 ನ್ಯೂಟನ್ ಅಷ್ಟು ಫೋರ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ಆ ವಸ್ತುನೂ ಸಹ 20 ನ್ಯೂಟನ್ ಅಷ್ಟು ಫೋರ್ಸ್ನ ಅಪ್ಲೈ ಮಾಡ್ತಾಯಿದೆ ಅಂತ ಅರ್ಥ. ಇಲ್ಲಿ ಜ್ಞಾಪಕ ಇಟ್ಕೊಳ್ರಿ, ಇಲ್ಲಿ ಭೂಮಿ ಎಷ್ಟು ಕ್ರಮ ವಹಿಸ್ತಾ ಇದೆ ಅಂದರೆ ಅದು 2 × 10⁵. ಹಾಗಾದರೆ ಕಾರ್ ಇದೆಯಲ್ಲ, ಕಾರ್ ಎಷ್ಟು ಅಪ್ಲೈ ಮಾಡುತ್ತೆ ಅಂದರೆ ಕಾರು ಸಹ 2 × 10⁵ ನ್ಯೂಟನ್ನೇ ಅಪ್ಲೈ ಮಾಡುತ್ತೆ. ಯಾಕಂದರೆ ಫಾರ್ ಎವರಿ ಆ್ಯಕ್ಷನ್ ದೆರ್ ಈಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳುತ್ತೆ ಥರ್ಡ್ ಲಾ ಆಫ್ ಮೋಷನ್. ಓಕೆ, ಯಾವುದೇ ಒಂದು ಕ್ರಿಯೆ ಆಗಿರ್ಬೋದು, ಆ ಕ್ರಿಯೆ ಎಷ್ಟು ಫೋರ್ಸ್ನ ಅಪ್ಲೈ ಮಾಡುತ್ತೋ ಅಷ್ಟೇ ಫೋರ್ಸ್ನ ಆಪೋಸಿಟ್ ಕಡೆಯಿಂದಲೂ ಸಹ ತಗೊಳುತ್ತೆ. ಅದನ್ನ ನಾವು ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದೇ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಆ ಕ್ರಿಯೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ 2 × 10⁵ ಇದ್ದರೆ ಇಲ್ಲೂ ಆ ಕಾರ್ ಏನು ಮಾಡುತ್ತೆ, ಪುಲ್ಸ್ ಅಪ್ ಮಾಡುತ್ತೆ 2 × 10⁵ ನ್ಯೂಟನ್ ಅಷ್ಟು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೈನ್ ಕೋಟ್ ಮತ್ತು ಟಂಟ್ಗಳನ್ನು ತಯಾರಿಸಲು ಬಳಸುವ ವಸ್ತು ಜಲ ನಿರೋಧಕ ಗುಣಗಳನ್ನು ಹೊಂದಿರುವ ಕಾರಣ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡ್ತಾವೆ. ಆನ್ಸರ್ ನೋಡೋದಕ್ಕಿಂತ ಫಸ್ಟ್ ನಾವು ಈ ಪ್ರತಿಯೊಂದು ವರ್ಡ್ಸ್ನ ಡೆಫಿನೇಷನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಅನುಕೂಲ ಆಗ್ಬೋದು. ಎಲಾಸ್ಟಿಸಿಟಿ ಅಂದರೆ ಗೊತ್ತಿರಲಿ. ಯಾವುದಾದ್ರೂ ಒಂದು ವಸ್ತು ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಶೇಪ್ ಚೇಂಜ್ ಆಗ್ಬೋದು ಅಥವಾ ಸೈಜ್ ಚೇಂಜ್ ಆಗ್ಬೋದು. ಆದರೆ ಫೋರ್ಸ್ ರಿಮೂವ್ ಮಾಡಿದಾಗ ಮತ್ತೆ ಅದು ಒರಿಜಿನಲ್ ಪೊಸಿಷನ್ಗೆ ರಿಟೈನ್ ಆಯ್ತು ಅಂದರೆ ಅದನ್ನು ನಾವು ಎಲಾಸ್ಟಿಸಿ ಅಂತ ಕರಿತೀವಿ. ಎಲಾಸ್ಟಿಸಿಟಿ ಎಕ್ಸಾಂಪಲ್ ರಬ್ಬರ್ ಆಗಿರ್ಬೋದು. ನಾವು ರಬ್ಬರ್ನ ಎಲ್ಲರೂ ಫೋರ್ಸ್ ಅಪ್ಲೈ ಮಾಡಿ ಸ್ಟ್ರೆಚ್ ಮಾಡ್ತೀವಿ. ಆವಾಗ ಮತ್ತೆ ರಿಲೀಸ್ ಮಾಡಿದರೆ ಏನಾಗುತ್ತೆ, ಫೋರ್ಸ್ ಬಿಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ಅದು ಒರಿಜಿನಲ್ ಪೊಸಿಷನಿಗೆ ಬರುತ್ತೆ. ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದನ್ನ ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಇದೆಯಲ್ಲ, ಇದು ರೇಷಿಯೋ ಆಫ್ ಸಬ್ಸ್ಟೆನ್ಸ್ ಡೆನ್ಸಿಟಿ ಯಾವುದಾದ್ರು ಆಗಿರ್ಬೋದು. ರೇಷಿಯೋ ಆಫ್ ಸಬ್ಸ್ಟೆನ್ಸ್ ಡೆನ್ಸಿಟಿ ಟು ದ ವಾಟರ್ ಡೆನ್ಸಿಟಿ. ಓಕೆ, ನಾವು ಸ್ಪೆಸಿಫಿಕ್ ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದು ರೇಷಿಯೋ ಆಗಿರುತ್ತೆ. ಯಾವುದಪ್ಪ ಅಂದರೆ ಸಬ್ಸ್ಟೆನ್ಸ್ ಡೆನ್ಸಿಟಿನ ನಾವು ವಾಟರ್ ಡೆನ್ಸಿಟಿಯಿಂದ ಡಿವೈಡ್ ಮಾಡಿದರೆ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಿಸ್ಕಾಸಿಟಿ ಗೊತ್ತಿರಲಿ. ವಿಸ್ಕಾಸಿಟಿ ಯಾವುದಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಯಾವುದನ್ನು ಮೆಜರ್ ಮಾಡೋಕ್ಕೆ ಅಂದರೆ ಫ್ಲೂಯಿಡ್ ರೆಸಿಸ್ಟೆನ್ಸ್. ಫ್ಲೂಯಿಡ್ ರೆಸಿಸ್ಟೆನ್ಸಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಇದನ್ನು ವಿಸ್ಕಾಸಿಟಿನ ಬಳಸ್ತೀವಿ. ಆದರೆ ಇಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಅದು ಸರ್ಫೇಸ್ ಟೆನ್ಷನ್. ಓಕೆ, ಮೂರನ್ನು ಡೆಫಿನೇಷನ್ಸ್ ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಅನುಕೂಲ ಆಗ್ಬೋದು. ಆನ್ಸರ್ ಯಾವುದಪ್ಪ ಅಂದರೆ ಅದು ಸರ್ಫೇಸ್ ಟೆನ್ಷನ್ ಆಗಿ. ನೆಕ್ಸ್ಟ್, ಹೌ ಮಚ್ ಮೊಮೆಂಟಮ್ ವಿಲ್ ಎ ಡಂಬಲ್ ಆಫ್ ಮಾಸ್ 10 kg ಟ್ರಾನ್ಸ್ಫರ್ ಟು ದ ಫ್ಲೋರ್ ಇಫ್ ಇಟ್ ಫಾಲ್ಸ್ ಫ್ರಮ್ ಎ ಹೈಟ್ ಆಫ್ 80 centimeter? Take its downward acceleration to be 10 meter per second square.
ಇಲ್ಲೇನು ಕೊಟ್ಟಿದ್ದಾರೆ, ಮೇನ್ ಹೈಟ್ ಕೊಟ್ಟಿದ್ದಾರೆ ಮತ್ತು ಮಾಸ್ ಕೊಟ್ಟಿದ್ದಾರೆ. ಒಂದು ಸೈಡ್ ಬರಿತಾ ಇದ್ದೀನಿ ನಾನು, ತುಂಬ ಇಂಪಾರ್ಟೆಂಟ್. ಮಾಸ್ ಈಸ್ ಈಕ್ವಲ್ ಟು 10 kg. ಅದೇ ರೀತಿ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಈಸ್ ಈಕ್ವಲ್ ಟು 80 ಸೆಂಟಿಮೀಟರ್. 80 ಸೆಂಟಿಮೀಟರ್. ಸೆಂಟಿಮೀಟರ್ ಸ್ಟ್ಯಾಂಡರ್ಡ್ ಯೂನಿಟ್ ಅಲ್ಲ ಲೆಂತಿಂದ, ಹಾಗಾಗಿ ನಾನು ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 80/100 0.8 ಮೀಟರ್. ಹೈಟ್ ಎಷ್ಟಿದೆಯಪ್ಪ ಅಂದರೆ 0.8 ಮೀಟರ್. ನೆಕ್ಸ್ಟ್ ಆಕ್ಸಲರೇಷನ್ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಕ್ಸಲರೇಷನ್ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇವು ಮೂರು ವ್ಯಾಲ್ಯೂಸ್ನ ಜ್ಞಾಪಕ ಇಟ್ಕೊಂಡು ನಾವಿಲ್ಲಿ ಯಾವುದನ್ನ ಈಕ್ವೇಷನ್ಸ್ ಆಫ್ ಮೋಷನ್ ಅಂಡರ್ ಅ ಗ್ರಾವಿಟೇಷನಲ್ ಫೋರ್ಸ್ ಜ್ಞಾಪಕ ಇದ್ದರೆ ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಆವಾಗಲೇ ನಾನು ಫಸ್ಟ್ ಕ್ವಶನಲ್ಲಿ ಹೇಳ್ತಾ ಬಂದೆ ನಿಮಗೆ ಈಕ್ವೇಷನ್ಸ್ ಆಫ್ ಮೋಷನ್ ತುಂಬ ಇಂಪಾರ್ಟೆಂಟ್ ಅದು. ಓಕೆ, ಇಲ್ಲಿ ಇದನ್ನೇನಂದ್ರೆ ಅಂಡರ್ ಗ್ರಾವಿಟೇಷನ್ ಇದೆ, ಯಾಕಂದರೆ ಆಕ್ಸಲರೇಷನ್ ಕೊಟ್ಟಿದ್ದಾರೆ, ಡೌನ್ವರ್ಡ್ ಆಗಿದೆ ಅಂದರೆ ನಮಗೆ ಇಲ್ಲಿ ಕ್ಲಿಯರ್ ಗೊತ್ತಾಗಬೇಕು ಅದು ಗ್ರಾವಿಟೇಷನ್ ಅಂತ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂದರೆ ಇಲ್ಲಿ v² ಈಸ್ ಈಕ್ವಲ್ ಟು u² ಪ್ಲಸ್ 2gh. 2gh ಇಲ್ಲಿ g ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, h ಅಂದರೆ ಹೈಟ್. ಇವೆಲ್ಲವನ್ನು ಸಹ ಬಳಸ್ಕೊಂಡು ನಾವು ಫಸ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. v² ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಫ್ಲೋರ್, ಹೌ ಮಚ್ ಮೂಮೆಂಟಮ್ ವಿಲ್ ಎ ಡಂಬಲ್ ಆಫ್ ಎ ಮಾಸ್ 10 kg ಟ್ರಾನ್ಸ್ಫರ್ ಟು ದ ಫ್ಲೋರ್ ಇಫ್ ಇಟ್ ವಾಸ್. ಫ್ಲೋರ್ ಮೇಲೆ ಹೋಗಿ ತಗೊಂಡು ಹೋಗಿದ್ದಾರೆ, ತಗೊಂಡು ಹೋಗಿದ ಮೇಲೆ ಏನಾಗಿರುತ್ತೆ ಅಲ್ಲಿ ರೆಸ್ಟಲ್ಲಿರುತ್ತೆ. ರೆಸ್ಟಲ್ಲಿದೆ ಅಂದರೆ ಏನಾಗಿರುತ್ತೆ u0 ಆಗಿರುತ್ತೆ. u0 ಪ್ಲಸ್ 2g ಕೊಟ್ಟಿದ್ದಾರೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 10. ಅದೇ ರೀತಿ ಹೈಟ್ ಕೊಟ್ಟಿದ್ದಾರೆ 0.8 ಮೀಟರ್. v² ಈಸ್ ಈಕ್ವಲ್ ಟು 2 × 10 20 ಇಂಟು 0.8. v² ಈಸ್ ಈಕ್ವಲ್ ಟು 0.8 ಇಂಟು 20 16. ನಮಗೆ v ಬೇಕು, v ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16. ನೆಕ್ಸ್ಟ್ v ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4². ರೂಟ್ ಗೆಟ್ ಕ್ಯಾನ್ಸಲ್. v ಈಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್. ಎಷ್ಟಿದೆಯಪ್ಪ ವೆಲಾಸಿಟಿ ಅಂದರೆ ಅದು 4 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾದರೆ ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೊಮೆಂಟಮ್. ಇಲ್ಲಿ ನೋಡ್ರಿ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಮಚ್ ಮೊಮೆಂಟಮ್ ಫಾರ್ಮುಲಾ ಗೊತ್ತಿರಲಿ, p ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಪಿನ ನಾವು ಮೊಮೆಂಟಮ್ನ ಡಿನೋಟ್ ಮಾಡೋಕ್ಕೋಸ್ಕರ ಬಳಸ್ತೀವಿ. ಇಲ್ಲಿ ಮಾಸ್ ಎಷ್ಟಿದೆಯಪ್ಪ ಅಂದರೆ ಅದು 10 kg ಇದೆ, ಇಂಟು ವೆಲಾಸಿಟಿ ಎಷ್ಟಿದೆ ಅಂದರೆ ಅದು 4. 10 × 4 40 kg ಮೀಟರ್ ಪರ್ ಸೆಕೆಂಡ್. ಮೊಮೆಂಟಮ್ ಎಷ್ಟಿದೆ ಅಂದರೆ 40 kg ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್. ಯಾವುದೇ ಫಿಸಿಕ್ಸ್ ಕ್ವಶನ್ ಆಗಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಈಸಿನೂ ಇರ್ತವೆ. ಆದರೆ ಫಸ್ಟ್ ನಾವು ಡಾಟಾ ಅನಾಲಿಸ್ ಮಾಡಬೇಕು. ಅದನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿಕ್ ಔಟ್ ದ ಸ್ಕೇಲಾರ್ ಕ್ವಾಂಟಿಟಿ. ವೆಕ್ಟರ್ ಪ್ರಮಾಣವನ್ನು ಆರಿಸಿ. ಇದು ಆರಿಸಿ ಅಂತ ಇದೆ. ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಮಾಸ್. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು, ಅದನ್ನು ಬರೀ ವೆಕ್ಟರ್ ಕ್ವಾಂಟಿಟಿ ಯಾವುದಿದೆ ಅಂತ ನಾವು ಇದರಲ್ಲಿ ಗುರುತಿಸ್ಬೇಕು. ಫಸ್ಟಿಂದ ನೋಡ್ತಾ ಹೋಗೋಣ. ಫಸ್ಟ್ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಅಂದರೆ ಗೊತ್ತಿರಲಿ ನಮಗೆ ಅಮೌಂಟ್ ಆಫ್ ಮ್ಯಾಟರ್. ಅಮೌಂಟ್ ಆಫ್ ಮ್ಯಾಟರ್ ಇನ್ ಎ ಸಬ್ಸ್ಟೆನ್ಸ್ ಇನ್ ಆನ್ ಆಬ್ಜೆಕ್ಟ್. ಓಕೆ, ನಾವು ಮಾಸ್ನ ಕ್ಯಾಲ್ಕುಲೇಟ್ ಮಾಡುವಾಗ, ಕನ್ಸಿಡರ್ ಮಾಡುವಾಗ ಇಲ್ಲಿ ಯಾವುದೇ ಥರ ಗ್ರಾವಿಟೇಷನ್ ಇರೋದಿಲ್ಲ. ಯಾಕಂದರೆ ಮಾಸು ಯಾವುದೇ ಜಾಗಕ್ಕೆ ಹೋಗಲಿ ಚೇಂಜ್ ಆಗೋಲ್ಲ. ಇಲ್ಲಿ ಗ್ರಾವಿಟೇಷನ್ ಅಂಡರ್ ಇಲ್ಲ ಮಾಸ್. ಹಾಗಾಗಿ ನಾವು ಇದನ್ನು ಏನಂತ ಕರಿಬೋದು, ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿಬೋದು. ಫಸ್ಟ್ ಸ್ಕೇಲಾರ್ ಮತ್ತು ವೆಕ್ಟರ್ ಅಂತ ಹೇಳ್ತಾ ಹೋಗ್ತೀನಿ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನು? ಓನ್ಲಿ ಮ್ಯಾಗ್ನೆಟ್ಯೂಡ್. ಓಕೆ, ವೆಕ್ಟರ್ ಕ್ವಾಂಟಿಟಿ ಅಂದರೆ ಬೋತ್ ಮ್ಯಾಗ್ನೆಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಬೋತ್ ಮ್ಯಾಗ್ನೆಟ್ಯೂಡ್ ಆ್ಯಂಡ್ ಡೈರೆಕ್ಷನ್.
ಜ್ಞಾಪಕ ಇಟ್ಕೊಳ್ರಿ, ಸ್ಕೇಲರ್ ಕ್ವಾಂಟಿಟಿ ಏನಾಗಿರ್ತವೆ, ನಾವು ಒಂದು ಮೊತ್ತದಲ್ಲಿ ಹೇಳ್ತೀವಿ. 20 kg ಆಗಿರ್ಬೋದು, 20 ಕಿಲೋಮೀಟರ್ಸ್ ಆಗಿರ್ಬೋದು, ಈ ಥರ ನಾವು ನಂಬರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಮ್ಯಾಗ್ನೆಟ್ಯೂಡ್. ಆದರೆ ವೆಕ್ಟರ್ ಕ್ವಾಂಟಿಟಿ ಏನಿಲ್ಲ, ಮ್ಯಾಗ್ನೆಟ್ಯೂಡು ಇರುತ್ತೆ, ನಂಬರ್ಸ್ ಇರ್ತವೆ, ಅದ್ರ ಜೊತೆಗೆ ಡೈರೆಕ್ಷನ್ನು ಸಹ ಇಂಪಾರ್ಟೆಂಟು. ಡೈರೆಕ್ಷನ್ನು ಇದ್ದು ಮ್ಯಾಗ್ನೆಟ್ಯೂಡು ಇದ್ದರೆ ವೆಕ್ಟರ್ ಅಂತೀವಿ, ಬರೇ ಸ್ಕೇಲರ್ ಅದರದ್ದೇ ಮ್ಯಾಗ್ನೆಟ್ಯೂಡ್ ಮಾತ್ರ ಇರುತ್ತೆ. ಮಾಸ್ನ ನಾವು ಬರೀ ನಂಬರಲ್ಲಿ ಹೇಳ್ತೀವಿ, 20 kg 30 kg. ಓಕೆ, ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಮ್ಯಾಗ್ನೆಟ್ಯೂಡ್ ಮಾತ್ರ ಇಂಡಿಕೇಟ್ ಮಾಡ್ತಾ ಇದೆ. ಮ್ಯಾಗ್ನೆಟ್ಯೂಡ್ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಇದು ಸ್ಕೇಲರ್ ಕ್ವಾಂಟಿಟಿ. ನೆಕ್ಸ್ಟ್ ಸ್ಪೀಡು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಬೇಕು. ನಾನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿ ಕಡೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೋದು. ಓಕೆ, ಚಿಕ್ಕಮಂಗ್ಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೋದು, ಹೊಸದುರ್ಗ ಹೋಗಿ ಸಹ ಬೆಂಗಳೂರಿಗೆ ಹೋಗ್ಬೋದು. ಓಕೆ, ಇಲ್ಲಿ ನೋಡ್ರಿ, ಸ್ಪೀಡ್ ಗೊತ್ತಿರಲಿ ನಮಗೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತಲೂ ಕರಿತೀವಿ. ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ಇಲ್ಲ, ನಾನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕಷ್ಟೇ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಲ್ಲಿ ಸ್ಪೆಸಿಫಿಕ್ಕಾಗಿ ಡೈರೆಕ್ಷನ್ ಇಲ್ಲ ಅಂದರೆ ಇದು ಸಹ ಸ್ಕೇಲರ್ ಕ್ವಾಂಟಿಟಿ. ನೆಕ್ಸ್ಟ್ ಡಿಸ್ಟೆನ್ಸ್. ಓಕೆ, ಇಲ್ಲಿ ನೋಡ್ರಿ, ಎರಡಕ್ಕೂ ರಿಲೇಷನ್ ಇದ್ದಾವೆ, ಡಿಸ್ಟೆನ್ಸು ಮತ್ತು ಸ್ಪೀಡು. ಹಾಗಾದರೆ ಡಿಸ್ಟೆನ್ಸು ಸಹ ಸ್ಕೇಲರ್ ಕ್ವಾಂಟಿಟಿ. ಯಾಕಪ್ಪ ಅಂದರೆ ನಾವು ಡಿಸ್ಟೆನ್ಸು ಮತ್ತು ಸ್ಪೀಡ್ ಎರಡು ರಿಲೇಷನ್ ಇದ್ದಾವೆ. ಸ್ಪೀಡನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸಿಗೆ ಯಾವುದೇ ಡೈರೆಕ್ಷನ್ ಇಲ್ಲ, ಏನು ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ರೀಚ್ ಆಗಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಷ್ಟೇ. ಇಟ್ ಡಸಂಟ್ ಹ್ಯಾವ್ ಸ್ಪೆಸಿಫಿಕ್ ಡೈರೆಕ್ಷನ್. ಬಟ್ ಡಿಸ್ಪ್ಲೇಸ್ಮೆಂಟಿಗೆ ಡಿಸ್ಪ್ಲೇಸ್ಮೆಂಟ್ ಬಂದು ಶಿವಮೊಗ್ಗ ಇದೆ, ಬೆಂಗಳೂರಿದೆ. ನಾನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಕಡೂರು ಮೇಲೂ ಹೋಗಂಗಿಲ್ಲ ಮತ್ತು ಚಿಕ್ಕಮಂಗ್ಳೂರು ಮೇಲೂ ಹೋಗಂಗಿಲ್ಲ. ಇವೆರಡರ ಮಧ್ಯೆ, ಶಿವಮೊಗ್ಗ ಮತ್ತು ಬೆಂಗಳೂರು ಮಧ್ಯೆ ಶಾರ್ಟ್ ಪಾತ್ ಯಾವುದಿದೆಯಪ್ಪ, ಶಾರ್ಟ್ ಪಾತು ಅದೇ ದೂರದಲ್ಲಿ ಹೋಗ್ಬೇಕು ನಾನು, ಕಡಿಮೆ ಅಂತರ. ಕಡಿಮೆ ಅಂತರದಲ್ಲಿ ರೀಚ್ ಆಗಬೇಕಂದ್ರೆ ನಾನು ಸ್ಪೆಸಿಫಿಕ್ ಡೈರೆಕ್ಷನಲ್ಲಿ ಹೋದರೆ ಮಾತ್ರ. ಓಕೆ, ಈ ಶಿವಮೊಗ್ಗದಿಂದ ಬೆಂಗಳೂರಿಗೆ 220 ಕಿಲೋಮೀಟರ್ಸ್ ಇದೆ ಅಂದ್ಕೊಳ್ರಿ. ಈ 220 ಕಿಲೋಮೀಟರ್ಸ್ಗೆ ನಾನು ರೀಚ್ ಆಗಬೇಕು, ಯಾವುದೇ ಬೇರೆ ರೋಡಿಗೆ ಹೋಗಂಗಿಲ್ಲ. ಹಾಗಾದರೆ ಇದಕ್ಕೆ ಸ್ಪೆಸಿಫಿಕ್ ಡೈರೆಕ್ಷನ್ ಇದೆ ಅಂತ ಅರ್ಥ. ಡಿಸ್ಪ್ಲೇಸ್ಮೆಂಟಿಗೆ ಡೈರೆಕ್ಷನು ಇದೆ ಮತ್ತು ಮ್ಯಾಗ್ನೆಟ್ಯೂಡು ಇದೆ. ಹಾಗಾದರೆ ವೆಕ್ಟರ್ ಕ್ವಾಂಟಿಟಿ ಯಾವುದಪ್ಪ ಅಂದರೆ ಅದು ಡಿಸ್ಪ್ಲೇಸ್ಮೆಂಟ್. ಯಾಕೆಂದರೆ ಡಿಸ್ಪ್ಲೇಸ್ಮೆಂಟು ಸ್ಪೆಸಿಫಿಕ್ ಡೈರೆಕ್ಷನ್ ಇದೆ. ಯಾವುದೇ ಎರಡು ಪ್ಲೇಸ್ಗಳ ಮಧ್ಯೆ ಆಗಿರ್ಬೋದು, ಎರಡು ವಿಲೇಜಸ್ ಮಧ್ಯೆ ಆಗಿರ್ಬೋದು, ಇರುವಂಥ ದೂರನ ನಾವು ಕಡಿಮೆ ಅಂತರದಲ್ಲಿ ಕ್ರಮಿಸಬೇಕು, ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎನ್ ಎಲೆಕ್ಟ್ರಿಕ್ ಹೀಟರ್ ಆಫ್ 1000 watt ಈಸ್ ಯೂಸ್ಡ್ ಫಾರ್ 2 hours ಇನ್ ಎ ಡೇ. ವಾಟ್ ಈಸ್ ದ ಕಾಸ್ಟ್ ಆಫ್ ಯೂಸಿಂಗ್ ಇಟ್ ಫಾರ್ ಎ ಮಂತ್ ಆಫ್ 28 days ಇಫ್ 1 unit ಕಾಸ್ಟ್ ಈಸ್. 1 unit ಅಂದರೆ ನಮಗೆ ಗೊತ್ತಿರಲಿ ಕಿಲೋವ್ಯಾಟ್ ಅವರ್. ಕಿಲೋವ್ಯಾಟ್ ಅವರ್ದು ಎಷ್ಟಿದೆ, 3 rupees ಇದೆ. ಓಕೆ, ಎಲೆಕ್ಟ್ರಿಕ್ ಹೀಟರ್ ಇದೆ, ಅದು 100 watt ಇದೆ. 100 wattನ ನಾವು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ಕೊಬೇಕು. ಯಾಕಂದರೆ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದಪ್ಪ ಅಂದರೆ ಅದು ಕಿಲೋವ್ಯಾಟ್. ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ, 1 kilowatt hour ಆಗುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್, 1 kilowatt hour. ನೆಕ್ಸ್ಟ್ ಬರೋಣ, ಒಂದು ದಿವಸಕ್ಕೆ ಎಷ್ಟು ಅವರ್ಸ್ ಯೂಸ್ ಮಾಡ್ತಾ ಇದ್ದೀವಿ ನಾವು, 2 hours a day. 2 hours a day ಅಂದರೆ ಇಲ್ಲಿ ಪೀರಿಯಡ್ ಎಷ್ಟಾಗುತ್ತೆ, ಮಂತು ಸಹ 28 days ಕೊಟ್ಟಿದ್ದಾರೆ. 28 × 2 hours, 28 ದಿನವೂ 2 hours ಹಂಗೆ ಎಲೆಕ್ಟ್ರಿಕ್ ಹೀಟರ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ 56 ಆಯಿತು. 56 hours. ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿರೋದು, ಎನರ್ಜಿನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎನರ್ಜಿ ಫಾರ್ಮುಲಾ ಗೊತ್ತಿರಲಿ, ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಪವರ್ ಎಷ್ಟಿದೆ, 1. ನೆಕ್ಸ್ಟ್ ಟೈಮ್ ಎಷ್ಟಿದೆ, ಟೈಮ್ 28 daysಗೆ 56. ಓಕೆ, 56 ಆಯಿತು. ಹಾಗಾದರೆ 56 hours ಪ್ರತಿದಿನ ಎಷ್ಟಿದೆ, 56 ಇದೆ.
ರುಪೀಸ್ 1 ಕಿಲೋ ವ್ಯಾಟ್ ಅವರ್ಗೆ 1 ಕಿಲೋ ವ್ಯಾಟ್ ಅವರ್ 3 ರೂಪೀಸ್ ಆದರೆ 56 ಇಂಟು 3 3 6 8 ರಿಮೈನಿಂಗ್ 3 6 18 ರಿಮೈನಿಂಗ್ 1 3 5 15 ಪ್ಲಸ್ 1 16 168 ರೂಪೀಸ್ ಆಯಿತು. ಓಕೆ, ಇಲ್ಲಿ 1000 ವ್ಯಾಟ್ ಇದೆ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು. 1 ಕಿಲೋ ವ್ಯಾಟ್ ಆಯಿತು. ಹಾಗೆ ನೆಕ್ಸ್ಟ್ 1 ಕಿಲೋ ವ್ಯಾಟ್ ಆದಮೇಲೆ ಪ್ರತಿದಿನ 2 ಅವರ್ಸ್ ರನ್ ಆಗ್ತಾಯಿದೆ. ಹಾಗಾದರೆ 28 ಡೇಸ್ಗೆ 56 ಅವರ್ಸ್ ಆಯಿತು. ನಾವು ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. 1 ಇಂಟು 56 ಕಿಲೋ ವ್ಯಾಟ್ ಅವರ್ ಆಯಿತು. ಕಿಲೋ ವ್ಯಾಟ್ ಅವರ್ 56 ಕಿಲೋ ವ್ಯಾಟ್ ಅವರ್ ಆದರೆ 1 ಯೂನಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 3. 1 ಯೂನಿಟ್ ಅಂದರೆ ಅದು 3 ರೂಪೀಸ್ ಆಗಿದೆ. ಇಲ್ಲಿ ಎಷ್ಟು ಯೂಸ್ ಮಾಡಿದ್ದೀವಿ? 56 ಕಿಲೋ ವ್ಯಾಟ್ ಅವರ್ ಯೂಸ್ ಮಾಡಿದ್ದೀವಿ. ಹಾಗಾದರೆ 56 ಇಂಟು 3 ಎಷ್ಟಾಯಿತು? 168 ಆಯಿತು. ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಅದು ಸೆಕೆಂಡ್ ಆಪ್ಷನ್. ಈ ಪವರ್ ಮೇಲೂ ಸಹ ತುಂಬ ನ್ಯೂಮರಿಕಲ್ಸು ಬರೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದನ್ನು ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.